ಹಾಯ್ ಫ್ರೆಂಡ್ಸ್, ಸಿದ್ದು ಸಾಹೇಬ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ತುಂಬ ಜನಕ್ಕೆ ಎಲ್ಲರಿಗೂ ಕನ್ಫರ್ಮೇಷನ್ ಇರೋದೇನಂತಂದರೆ ರೇಷನ್ ಕಾರ್ಡು ಮತ್ತು ಪಿ ಎಫ್ ಕಾರ್ಡ್ ಬಂದುಬಿಟ್ಟು 1 ರಿಂದ 1.5 ತಿಂಗಳಿಂದ ಸರ್ವರ್ ತಾಂತ್ರಿಕದಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾವುದೂ ಕರೆಕ್ಟಾಗಿ ಸರ್ವರ್ ಓಪನ್ ಆಗ್ತಿಲ್ಲ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಸರ್ವರ್ ಕರೆಕ್ಟಾಗಿತ್ತು. ಅದಾದಮೇಲೆ ತದನಂತರ ಕರೆಕ್ಟಾಗಿ ಓಪನ್ ಆಗ್ತಿಲ್ಲ. ಅದು 1.5 ತಿಂಗಳಿಂದ ಇದೇ ಥರನೇ ಆಗ್ತದೆ. ಒಂದು ಸತಿ ಸಾಯಂಕಾಲ ಟೈಮ್ ಇದ್ದರೆ ಬೆಳಗ್ಗೆ ಇರಲ್ಲ, ಬೆಳಗ್ಗೆ ಇದ್ದರೆ ಸಾಯಂಕಾಲ ಇರಲ್ಲ. ಅದು ನೆಕ್ಸ್ಟ್ ಈಗ ಬರ್ತಾ ಫ್ಯೂಚರಲ್ಲಿ ATM ಮಿಷಿನಿಂದ ತೆಗಿಯೋ ಥರನೂ ಪ್ಲ್ಯಾನೇನೋ ಮಾಡ್ತಿದ್ದಾರಂತೆ ಪಿ ಎಫ್ ಅಮೌಂಟ್ನ. ಸೊ ಹಂಗಾಗಿ ಅದು ಪಿ ಎಫ್ ಸರ್ವರ್ನ ಓಲ್ಡಿಗಿಟ್ಟಿದ್ದಾರೆ. ಮತ್ತು ಇದು ಯಾಕಂದರೆ ನಾನು ಇದು ವಿಡಿಯೋ ಮುಖಾಂತರ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ತುಂಬ ಜನ ಕಾಲ್ ಮಾಡಿ ನನಗೆ ಇನ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ನನ್ನ ಕಾಲು ಪಿಕ್ ಮಾಡಿ ಹೇಳೋಕ್ಕಾಗ್ತಿಲ್ಲ ಎಲ್ಲರಿಗೂ. ಅದಕ್ಕೆ ಎಲ್ಲನೂ ಏನು ಮಾಡ್ತೀನಿ ಅಂದರೆ, ಇವೆಲ್ಲ ಇದೇ ಥರನೇ ಗ್ರೂಪಲ್ಲಿ ಹಾಕ್ತೀನಿ. ಅಂತಂದು 2 ಗ್ರೂಪ್ ಇದೆ. ಆ ಗ್ರೂಪಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಸರ್ವರ್ ಇದ್ದರೆ ಇಲ್ಲಾಂದರೆ ಯಾವುದೇ ಹೊಸದು ಅಪ್ಡೇಟ್ ಬಂದರೂ ನಾನು ಆ ಗ್ರೂಪಿಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ದಿನ ವೇಟ್ ಮಾಡಿ ಅಷ್ಟೇ. ಯಾಕಂದರೆ ಅದು ಲಾಸ್ಟ್ ಇಯರೂ ಇದೇ ಥರನೇ 3 ತಿಂಗಳು ತನಕ ಸರ್ವರ್ ಹೋಲ್ಡಲ್ಲಿ ಇಟ್ಟಿದ್ದು. ಅದಕ್ಕಿಂತ ಮುಂಚೆ ಒಂದು ವರ್ಷದ ಬ್ಯಾಕು ಬರೀ UAN ನಂಬರು ಪಾಸ್ವರ್ಡ್ ಹಾಕಿದರೆ ಲಾಗಿನ್ ಆಗ್ತಿದೆ. OTP ಮುಖಾಂತರ ಆಗ್ತಾರೆ. ಇವಾಗ ಆ ಹೋದ ವರ್ಷದ ಏನು ಮಾಡಿದ್ರೆ ಅಂದರೆ, UAN ನಂಬರು ಮತ್ತು ಪಾಸ್ವರ್ಡ್ ಹಾಕಿದ್ಮೇಲೆ OTP ಬರುತ್ತೆ. ಆ OTP ಇಂಟರ್ನೆಟ್ ಲಾಗಿನ್ ಥರ ಮಾಡೋ ಥರ ಪ್ಲ್ಯಾನ್ ಮಾಡಿದ್ರು ಲಾಸ್ಟ್ ಇಯರಿಂದ ಈ ವರ್ಷವರೆಗೂ. ಸೊ ಅದೇ ಥರನೇ ಇದೇ ವರ್ಷವೂ ಏನೋ ಬೇರೆ ಪ್ಲ್ಯಾನ್ ಅಪ್ಡೇಟ್ ಮಾಡ್ತಿದ್ದಾರೆ. ಹಂಗಾಗಿ ಸರ್ವರು ಕರೆಕ್ಟಾಗಿಲ್ಲ ಪಿ ಎಫ್. ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ತಿಳಿಸೋದೇನಂತಂದರೆ, ನಾವು ಎಲ್ಲರೂ ಕಾಲ್ ಮಾಡ್ತಾರೆ ಪಿ ಎಫ್ ಸರ್ವರ್ ಬಂದಿದೆ, ಪಿ ಎಫ್ ಸರ್ವರ್ ಏನಿದೆ ಅಂತಂದರೆ. ಸೊ ಹಂಗಾಗಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮದು ಬೇರೆ ಕೆಲಸನೂ ಮಾಡೋದಿರ್ತದಲ್ವ, ನಾವು ಒಂದೇ ಕೆಲಸ ಮಾಡಲ್ಲ. ಪಿ ಎಫ್ ಮಾಡೋದಲ್ಲ, ರೇಷನ್ ಕಾರ್ಡು, ವೋಟರ್ ಐ ಡಿ, ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕು ಡೈಲಿ ನಾನು ಪರ್ ಡೇ ಒಂದು ದಿವಸಕ್ಕೆ ನಾನು ಬ್ಯಾಂಕ್ಗೆ ವಿಸಿಟ್ ಮಾಡ್ತೀನಿ. ಸೊ ಹಂಗಾಗಿ ಈ ಕೆಲಸದಿಂದ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಎಷ್ಟೋ ಜನ ಕಸ್ಟಮರ್ ಬೇಜಾರಾಗಿದ್ದಾರೆ. ಬೇಜಾರು ಮಾಡ್ಕೊಳ್ಳೋದಂಥ ಅವಶ್ಯಕತೆ ಅಂದರೆ ನಾನು ಫೋನ್ ಕರೆಕ್ಟಾಗಿ ಪಿಕ್ ಮಾಡಲ್ಲ. ಯಾಕಂದರೆ ನನ್ನ ಕಾಂಟ್ಯಾಕ್ಟಲ್ಲಿ ಬಂದುಬಿಟ್ಟು 6000 - 7000ವರೆಗೂ ಕಸ್ಟಮರ್ಸ್ ಇದ್ದಾರೆ ನನ್ನ ಮೊಬೈಲಲ್ಲಿ ಸೇವ್ಸ್ ಇರೋದು, ಬರೀ ವಾಟ್ಸಪ್ಪಲ್ಲಿ. ಸೊ ಅಷ್ಟು ಜನಕ್ಕೂ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ವಿ. ಗ್ರೂಪಿಗೆ ಪ್ರತಿಯೊಂದೂ ಇದೇನೇ ಬಂದರೂ ನೆಕ್ಸ್ಟು ಪ್ರತಿಯೊಂದು ಇದೇ ಥರನೇ ಗ್ರೂಪ್ಗೆ ನಾವು ಅಪ್ಡೇಟ್ ಮಾಡ್ತೀವಿ ವಿಡಿಯೋ ಮುಖಾಂತರನೇ. ಓಕೆನಾ? ಇನ್ನು ಅದು ಬಂದರೆ ರೇಷನ್ ಕಾರ್ಡ್ ಬಂದರೆ, ಹೊಸ ರೇಷನ್ ಕಾರ್ಡ್ ಬಂದುಬಿಟ್ಟು ಕರೆಕ್ಟಾಗಿ ಅವರು ಬಿಡ್ತಾಯಿಲ್ಲ. ಈಗ ಬೆಳಗ್ಗೆ ಅಪ್ಡೇಟ್ಸ್ ಬಂದರೆ 1 ಗಂಟೆಯಿಂದ 3 ಗಂಟೆವರೆಗೂ ಇವತ್ತು ಬಿಟ್ಟಿದ್ದರು ರೇಷನ್ ಕಾರ್ಡು. 1 ರಿಂದ 3 ಗಂಟೆ ಅಂತಂದರೆ ಹೊಸ ರೇಷನ್ ಕಾರ್ಡ್. ಅದು ಕರೆಕ್ಷನ್ ಬಂದುಬಿಟ್ಟು ಬೆಳಗ್ಗೆ 10 ರಿಂದ 5 ಗಂಟೆವರೆಗೂ ಇರ್ತದೆ. ನೀವೇನೇ ಡಿಲೀಟು, ಆ್ಯಡು, ರೇಷನ್ ಶಾಪ್ ಚೇಂಜ್ ಮಾಡೋದು ಏನು ಬೇಕಾದರೂ ಮಾಡಿಸ್ಬೋದು. ಈ ತಿಂಗಳು 31ರವರೆಗೂ ಕರೆಕ್ಷನ್ಸ್ ಇದೆ. ಹೊಸದು ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ, ಹೊಸದ ರೇಷನ್ ಕಾರ್ಡ್ ಅಪ್ಲೈ ಮಾಡೋರು ಯಾರಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ 5 ಜನ ಇರ್ತಾರೆ ಅಂತ ತಿಳ್ಕೊಳ್ರಿ ಫ್ಯಾಮಿಲಿಯಲ್ಲಿ. 5 ಜನದಲ್ಲಿ ಒಬ್ಬರದ್ದು ಯಾರ್ದಾರು ಇನ್ಕಮ್ ಸರ್ಟಿಫಿಕೇಟ್, ಓಕೆನಾ? ಒಬ್ಬರದ್ದು ಯಾರ್ದಾರು ಇನ್ಕಮ್ ಸರ್ಟಿಫಿಕೇಟು, ಇನ್ನು ಮಿಕ್ಕಿರೋದೆಲ್ಲರಿಗೂ ಆಧಾರ್ ಕಾರ್ಡು. ಸೊ ಆ 5 ಮೆಂಬರ್ಸೂ ಬರಬೇಕು. ಇದಕ್ಕೆ ತಂಬಿಡೋಕ್ಕೆ ಫಿಂಗರ್ ಪ್ರಿಂಟ್ ಕೊಡೋಕ್ಕೆ ಮುಂಚೆ OTP ಮುಖಾಂತರವಾಗಿ ರೇಷನ್ ಕಾರ್ಡ್ ಹಾಕಬೇಕಾಗಿತ್ತು. ಇವಾಗ ಆ ಥರ ಹಾಕೋದಿಲ್ಲ. OTP ಇಲ್ಲ, ಇವಾಗ ತಂಬಿ ಇಡಬೇಕು ಫಿಂಗರು. ಸೊ ಅದನ್ನಾಗಿ 5 ವರ್ಷದ ಒಳಗಡೆಯಿಂದ ಯಾರಾದರೂ ಪಾಪ ಇದ್ದರೆ ಅವ್ರಿಗೆ ಬರ್ತ್ ಸರ್ಟಿಫಿಕೇಟನ್ನು ಬೇಕಾಗುತ್ತೆ. 5 ವರ್ಷ ಒಳಗಡೆ ಬರ್ತ್ ಸರ್ಟಿಫಿಕೇಟು, 5 ವರ್ಷ ಮೇಲಿದ್ದವರಿಗೆ ಇನ್ಕಮ್ ಸರ್ಟಿಫಿಕೇಟ್. ಒಬ್ಬರದ್ದು ಯಾರ್ದಾರು ಇನ್ಕಮ್ ಸರ್ಟಿಫಿಕೇಟು, ಪಾಪು 5 ವರ್ಷದ ಒಳಗಡೆ ಇದ್ದರೆ ಬರ್ತ್ ಸರ್ಟಿಫಿಕೇಟ್. ಓಕೆನಾ? ಮತ್ತು ಇನ್ನು ಕರೆಕ್ಷನ್ ಅಂತ ಬಂದರೆ, ಕರೆಕ್ಷನ್ ಫಾರ್ ಎಕ್ಸಾಂಪಲ್ ಇವಾಗ ಪಾಪುನ ಸೇರ್ಪಡೆ ಮಾಡಬೇಕಾಗಿತ್ತು. ಪಾಪು ಎಷ್ಟು ವರ್ಷ ಇರ್ತದೆ? 5 ವರ್ಷದಿಂದ ಕೆಳಗಡೆ ಇರ್ತದೆ ತಿಳ್ಕೊಳ್ಳಿ. ಅವ್ರಿಗೆ ಆಧಾರ್ ಕಾರ್ಡ್ ಬೇಕು ಮತ್ತು ಬರ್ತ್ ಸರ್ಟಿಫಿಕೇಟ್. 5 ವರ್ಷಕ್ಕಿಂತ ಮೇಲೆ ಇದ್ದರೆ ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ. ಈಗ 3 ಜನ ಸೇರಿಸಬೇಕು ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ 3 ಜನನೂ ಮಕ್ಕಳೇ ಇಲ್ಲ ಸೊಸೆ ಯಾರೋ ಸೇರಿಸ್ಕೊಂಡೇ ಇರಬೇಕಾದ್ರೆ, ಆ 3 ಜನದಲ್ಲಿ 5 ವರ್ಷಕ್ಕಿಂತ ಮೇಲೆ ಇದ್ದರೆ, ಆ 3 ಜನದಲ್ಲಿ ಒಬ್ಬರದ್ದು ಯಾರ್ದು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ 3 ಜನನೂ ಸೇರ್ಪಡೆ ಮಾಡ್ಕೋಬೋದು ರೇಷನ್ ಕಾರ್ಡ್ಗೆ ವಿತ್ 3 ಜನದ್ದು ಆಧಾರ್ ಕಾರ್ಡು. ಓಕೆನಾ? ಯಾರು ತುಂಬ ಜನ ಇದೇ ಡೌಟಲ್ಲೇ ಸಿಕ್ಕಾಪಟ್ಟೆ ಈಗ ಜಾಸ್ತಿ ಓಡ್ತಾ ಇರೋದು ಏನಂತಂದರೆ, ಇನ್ಕಮ್ ಪಿ ಎಫ್ ಬಿಟ್ಟರೆ ರೇಷನ್ ಕಾರ್ಡು, ಹೊಸದು ಬಿಟ್ಟರೆ ಕರೆಕ್ಷನ್. ಸೊ ಅದರಿಂದ ಈ ವಿಡಿಯೋ ಮುಖಾಂತರ ತಿಳಿಸೋದು ಇಷ್ಟೇ. ಹೊಸ ರೇಷನ್ ಕಾರ್ಡ್ ಬಂದುಬಿಟ್ಟು ಹೋದ ತಿಂಗಳಲ್ಲಿ 2 ಟೈಮ್ಸ್ ಬಿಟ್ಟಿದ್ದರು. ಅದು 1 ರಿಂದ 3 ಗಂಟೆ. ಈ ತಿಂಗಳೂ ಅಷ್ಟೇ 1 ರಿಂದ 3 ಗಂಟೆ ಇವತ್ತು ಬಿಟ್ಟಿದ್ದಾರೆ. ಇದೇ ತಿಂಗಳಲ್ಲಿ ಈ ತಿಂಗಳು 3ನೇ ತಾರೀಕು 4ನೇ ತಾರೀಕು ಅದು 1 ಟೈಮ್ ಮಾತ್ರ 1 ರಿಂದ 3 ಗಂಟೆ ಆ ಟೈಮಲ್ಲಿ ಒಂದು ಸತಿ ಬಿಟ್ಟಿದ್ರು. ಇವತ್ತೊಂದು ದಿವಸ ಬಿಟ್ಟಿದ್ರು ಅಷ್ಟೇ. ಹೊಸದು ಬಂದುಬಿಟ್ಟು ಕರೆಕ್ಟಾಗಿ ಬಿಡ್ತಾಯಿಲ್ಲ, ಟೈಮಿಂಗ್ಸು ಕರೆಕ್ಟಾಗಿ ಮೇಂಟೈನ್ ಆಗ್ತಿಲ್ಲ. ಸೊ ಹಂಗಾಗಿ ಅದು ಬೇರೆ ಟೈಮಲ್ಲೂ ಕೇಳ್ತಾ ಇದ್ದಾರಲ್ಲ ಫೋನ್ ಮಾಡಿ ಆಗಿ ಮಾಡಿಗೆ. ಸೊ ಅದನ್ನಾಗಿ ಈಗ ಮುಂದೆ ಯಾವುದೇ ಬಂದ್ರೂ ನಾನು ಇದನ್ನು ಗ್ರೂಪ್ ಇದೆ ನಮ್ಮದು. ಸೊ ವಾಟ್ಸಪ್ ಸ್ಟೇಟಸ್ ಹಾಕಿದರೆ, ನಾನು ಇವತ್ತು ಬೆಳಗ್ಗೆ ಹಾಕಿದರೆ 4 ಗಂಟೆ ನೋಡೋರಿರ್ತಾರೆ ಒಬ್ಬರು. 4 ಗಂಟೆ ನೋಡಿದ್ಮೇಲೆ ನಾನು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಜಾಸ್ತಿ ಕ್ಲೋಸ್ ಆಗಿರ್ತೀವಿ. ಹಂಗಾಗಿ ಏನು ಮಾಡ್ತೀವಿ ನಾವು, ಗ್ರೂಪಿಗೆ ಎಲ್ಲನೂ ಅಪ್ಡೇಟ್ ಮಾಡ್ತೀವಿ. ಪ್ರತಿಯೊಂದೂ ನಾವೇನೇ ಹೊಸ ಅಪ್ಡೇಟ್ಸ್ ಬಂದರೆ, ರೇಷನ್ ಕಾರ್ಡ್ ಆಗಲಿ, ಪಿ ಎಫ್ದಾಗಲಿ, ಮತ್ತು ಮೇನಾಗಿ ಗೌರ್ಮೆಂಟ್ ಜಾಬ್ಸು ಅಷ್ಟೇ. ಹೊಸದಾಗಿ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಅಂದರೂ ನಾನು ಗ್ರೂಪಿಗೆ ಅಪ್ಡೇಟ್ ಮಾಡ್ತೀನಿ. ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕ್ತೀವಿ, ಅಪ್ಡೇಟು ಮಾಡ್ತೀವಿ. ಫಸ್ಟು
ಅದ್ರ ಬಗ್ಗೆ ತಿಳ್ಕೊತೀವಿ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದಕ್ಕೆ. ಅದೆಲ್ಲ ಹಾಕ್ಮೇಲೆ ಮತ್ತು ಈಗ ನೆಕ್ಸ್ಟ್ ಇನ್ನು ಆರ್ ಟಿ ಏನು ಸ್ಟಾರ್ಟ್ ಆಗುತ್ತೆ, ಅದನ್ನು ಕರೆಕ್ಟಾಗಿ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೊಡ್ತಾಯಿಲ್ಲ. ಅದೇನಾರು ಕೊಟ್ಟರಂದ್ರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಅದೇ ಉದ್ದೇಶಕ್ಕಾಗಿ ಇದೆಲ್ಲ ಈ ಫ್ರೆಂಡ್ಸು ಈ ವಿಡಿಯೋನ ಮಾಡಿದ್ದೀನಿ. ಥ್ಯಾಂಕ್ ಯು.